ನಡೀತಾ ಇರುವಂಥದ್ದು JDS ಯುವ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋ ಒಂದು ಪ್ರಯತ್ನ ಮಾಡೋಣ. ಸರ್, ಪ್ರಮುಖವಾಗಿ ಇವಾಗ ಯಾದಗಿರಿಯಲ್ಲಿ ಶಾಸಕರ ಪುತ್ರ ಇಬ್ಬರು ಮೇಲೆ ಕೂಡ FIR ದಾಖಲಾಗಿದೆ, ಏನು ಹೇಳ್ತೀರಾ? ನೋಡಿ, ಇವತ್ತು ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಕಳೆದ 15-16 ತಿಂಗಳಿಂದನೂ ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಗೋಚರಿಸ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲೂ ಇವತ್ತು ಹಣವನ್ನು ಪಡೆದುಕೊಳ್ದಿರ ಯಾವುದೇ ರೀತಿ ಈ ಸರ್ಕಾರ ಮುನ್ನುಗ್ತಾ ಇಲ್ಲ. ಎಲ್ಲ ವಿಚಾರದಲ್ಲೂ ಹಗರಣಗಳಿರ್ಬೋದು, ಅಕ್ರಮ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು. ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಯಾವತ್ತು ಈ ರಾಜ್ಯದಲ್ಲಿ ಕಾಲಿಡ್ತು 15-16 ತಿಂಗಳಿಂದನೂ ಇವತ್ತು ಇದು ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಒಂದು ಲೂಟಿಕೋರರ ಸರ್ಕಾರ ಅಂತಕ್ಕಂಥ ಖ್ಯಾತಿನ ಪಡೆದುಕೊಂಡಿದ್ದಾರೆ. ಈಗೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರ ಪತ್ನಿ ಗರ್ಭಿಣಿ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರದ ಯಾರೇ ಪ್ರಮುಖರು ಅಲ್ಲಿಗೆ ಹೋಗಿ ಅವ್ರ ಕಷ್ಟನ ಕೇಳೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಸರ್ಕಾರ. ಅದಕ್ಕೆ ಕಾರಣ ಸರ್ಕಾರ ಯಾವುದೇ ನೈತಿಕತೆ ಉಳಿಸ್ಕೊಂಡಿಲ್ಲ. ಇವತ್ತು ಸರ್ಕಾರ ಇದರಲ್ಲಿ ನೇರ ಶಾಮೀಲಾಗಿದೆ. ಇವತ್ತು ಅಲ್ಲಿರ್ತಕ್ಕಂಥ ಮಂತ್ರಿಗಳು ನೇರ ಶಾಮೀಲಾಗಿದ್ದಾರೆ. ಹಾಗಾಗಿ ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಇವತ್ತು ಹೋರಾಟ ಮಾಡಲಿಕ್ಕೆ, ಅವ್ರ ಪರ ಮಾತಾಡಲಿಕ್ಕೆ. ನಿಜಕ್ಕೂ ಕೂಡ ಅತ್ಯಂತ ದೊಡ್ಡ ದುರಂತ ಅಂತಕ್ಕಂಥದ್ದನ್ನು ಹೇಳಿದಷ್ಟೇ ಅಲ್ದಿರ ಇವತ್ತು ಆ ಹೆಣ್ಣುಮಗಳನ್ನ ಜನತಾದಳ ಪಕ್ಷದ ಮೂಲಕವಾಗಿ ನಾವೆಲ್ಲರೂ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದಷ್ಟೇ ಅಲ್ದಿರ ಅವ್ರಿಗೆ ಸಾಂತ್ವನವನ್ನು ಹೇಳಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಪಾದಯಾತ್ರೆ ಆದ ನಂತರ ಮಾಡ್ತೇವೆ. ಸರ್, ಒಂದು ಕಡೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಕಾನ್ಫಿಡೆನ್ಸ್ ಡೌನ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಕೆಲವು ದಿನಗಳ ಹಿಂದೆ ಅವ್ರು ನೋಡ್ತಾ ಇದ್ರೆ ಅವರ ಹಾವಭಾವ ಚೇಂಜ್ ಆಗಿದೆ ಏನೋ? ಬಹುಶಃ ಈಗಾಗಲೇ ರಾಜ್ಯದ ಜನತೆಗೆ ಸ್ಪಷ್ಟ ಆಗಿದೆ. ಮೂಡದಲ್ಲಿ ಇವತ್ತು ಏನು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಶಾಮೀಲಾಗಿರ್ತಕ್ಕಂಥದ್ದು ಇವತ್ತು ಬೆಳಕಿಗೆ ಬಂದಿದೆ. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಅಕ್ರಮ ಟ್ರಾನ್ಸಾಕ್ಷನ್ ಏನಿದೆ, ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ನು, ಇವತ್ತು ED ಕೂಡ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಆದಂಥ ಸಂದರ್ಭದಲ್ಲಿ ಅಬೌಟ್ 2 crores ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಆದಂಥ ಸಂದರ್ಭದಲ್ಲಿ ED ಯೂಶಲಿ ಇಂಟರ್ಫಿರೆನ್ಸ್ ಕೊಡ್ತಾರೆ. ಹಾಗಾಗಿ ಇವತ್ತು ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಅಷ್ಟೇ ಅಲ್ದಿರ ಒಂದು ಕಡೆ ಆರ್ಥಿಕ ಇಲಾಖೆಯೂ ಕೂಡ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಅವರ ನೇರವಾಗಿ ಹೊಣೆಗಾರಿಕೆಯನ್ನು ಮುಂದಿನ ದಿನಗಳಲ್ಲಿ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ದಿನ ಭಾಳ ದೂರ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸರ್, ಕೊನೆ ಪ್ರಶ್ನೆ. ಕಾಂಗ್ರೆಸ್ ನಾಯಕರು ಹೇಳೋದು ಈ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಸರ್, ಬೇರೆ ಅವ್ರಿಗೆ ಇದರಲ್ಲಿ ಯಾವುದು ಉರುಳು ಸಿಗ್ತಾ ಇಲ್ಲ. ಕೇವಲ ಆರೋಪಗಳಿಂದನೇ ಇವತ್ತು ಅವರು ತೃಪ್ತಿ ಪಟ್ಕೊಳ್ಬೇಕಷ್ಟೇ. ಈಗ ನೋಡಿದಿರಲ್ಲ, ನಿನ್ನೆಯಿಂದ ಬಿಡದಿನ ಪ್ರಾರಂಭ ಮಾಡಿದಾರಲ್ಲ, ಅದೇನೋ ಸಭೆಗಳನ್ನ ದೊಡ್ಡ ಮಟ್ಟದಲ್ಲಿ ಅದೇನೋ ಸೇರಿಸ್ಕೊಂಡು ಮಾಡ್ಕೊಂಡು ಪ್ರಚಾರ, ಇದೆಲ್ಲ ಸುಮ್ಮನೆ ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇರೋವಂಥ ವಿಚಾರಗಳು. ಥ್ಯಾಂಕ್ ಯು. ಇದಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರಾಘವೇಂದ್ರ, ಫ್ರೀಡಮ್ ನ್ಯೂಸ್ ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.